ಲಕ್ಷ್ಮಿ ಯೋಜನೆಯ ಹಣ ನಮಗೆ ತುಂಬ ದಿವಸದಿಂದ ಹಣ ಬಂದಿಲ್ಲ. ಗೃಹಲಕ್ಷ್ಮಿ ಯೋಜನೆದು ಎಲ್ಲರೂ 26 ತೊಗೊಂಡಾಯಿತು, 27 ತೊಗೊಂಡಾಯಿತು, ನಮಗೆ ಹಣನೇ ಬಂದಿಲ್ಲ. ಯಾಕೆ ಹಣ ಬಂದಿಲ್ಲ, ಏನಾದರೂ ಸಮಸ್ಯೆ ಆಗಿದ್ದೀರಾ? ಸೊ ಈ ಥರದ್ದು ಗೊಂದಲಗಳು ಎಲ್ಲರಿಗೂ ಸರ್ವೇ ಸಾಮಾನ್ಯ ಇರೋವಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹಣ ಬಂದಿಲ್ಲ ಅಂದರೆ ನೀವು ಏನು ಮೊದಲನೇ ಸ್ಟೆಪ್ಪಾಗಿ ನೀವು ಏನನ್ನು ತೊಗೋಬೋದು, ಯಾಕೆ ಹಣ ಬಂದಿಲ್ಲ ಏನನ್ನೋದ್ರ ನೀವು ಹೇಗೆ ಪತ್ತೆ ಹಚ್ಬೋದು, ನಿಮ್ಮ ಸ್ಟೇಟಸ್ ಆ್ಯಕ್ಟಿವಲ್ ಇದೆಯಾ ಅಥವಾ ಇನ್ಆ್ಯಕ್ಟಿವಲ್ ಇದೆಯಾ, ನಿಮ್ಮ ಸ್ಟೇಟಸ್ ಏನಾಗಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಸ್ಟೆಪ್ಪನ್ನು ಹಣ ಬಂದಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಸರ್ಕಾರದವ್ರು ಹಣ ಹಾಕಿದ್ದಾರೆ ಅಂತ ಹೇಳ್ತಾರೆ, ಅಥವಾ ಯೂಟ್ಯೂಬರ್ಸ್ ಹಣ ಬಂದಿಲ್ಲ ಅಂದರೂ ಬಂದಿದೆ ಅಂತ ಹೇಳ್ತಾರೆ. ಈ ಥರ ಸರ್ವೇ ಸಾಮಾನ್ಯ. ನಿಮಗೆ ಕ್ವಶನ್ ಬರುತ್ತೆ ಅಂತ ನಾನು ಹೇಳೋದಿಲ್ಲ. ಸೊ ಎಲ್ಲರಿಗೂ ನಾನು ನಿಮ್ಮ ಜಾಗದಲ್ಲಿದ್ದರೂ ನನಗೂ ಅದು ಕ್ವಶನ್ಸ್ ಬರ್ತಾಯಿತ್ತು. ಸೊ ಇದಕ್ಕೆ ಮೊದಲನೇದಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಒಂದು ರೇಷನ್ ಕಾರ್ಡನ್ನು ಚೆಕ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ಯಾಕೆ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದರೆ, ರೇಷನ್ ಕಾರ್ಡನ್ನು APL ಅಂತ್ಯೋದಯ ಇರೋದನ್ನು BPLಗೆ ಮಾಡಿದ್ದಾರೆ, BPL ಇರೋದನ್ನು APLಗೆ ಕನ್ವರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ರೇಷನ್ ಕಾರ್ಡ್ ಯಾವ ಸ್ಥಿತಿಯಲ್ಲಿದೆ, ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆ ಅನ್ನೋದಾದರೆ ಸೊ ಒಂದು ಸಲ KYCನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗ್ಬಿಟ್ಟು ನಿಮ್ಮದು KYC ಆಗಿದೆಯಾ ಇಲ್ವಾ, ಮನೇಲಿರೋದು ಎಲ್ಲರದ್ದು ಈ KYC ಆಗಿದೆಯಾ ಇಲ್ವಾ, ಯಾಕಂದರೆ ಇದು ಮಾರ್ಚ್ ತಿಂಗಳು ಇರೋದ್ರಿಂದ ಸೊ ಎಲ್ಲದಕ್ಕೂ KYC ಕೇಳ್ತಿದ್ದಾರೆ. ಹಾಗಾಗಿ KYCನ ಚೆಕ್ ಮಾಡ್ಕೊಳ್ಳಿ. ಸೊ KYC ಚೆಕ್ ಮಾಡಿಕೊಂಡು ಅಲ್ಲಿ ಕರೆಕ್ಟ್ ಇದೆ ಅಂತೇಳಿದರೆ ಬ್ಯಾಂಕಿಗೆ ಹೋಗಿ ನೀವು ಬ್ಯಾಂಕಲ್ಲಿ ಏನಾಗಿರುತ್ತೆ, ಕೆಲವೊಂದು ಟೈಮಲ್ಲಿ ಹಣನ ಹೋಲ್ಡ್ ಮಾಡಿರ್ತಾರೆ ಬ್ಯಾಂಕ್ ಅವರು. ನಮ್ಮದು ಓವರ್ ಟ್ರಾನ್ಸಾಕ್ಷನ್ ಆಗಿದ್ದರೆ, ಅಥವಾ ನಾವು ಏನಾದರೂ ಸರಿಯಾದ ಒಂದು ದಾಖಲಾತಿಗಳನ್ನು ಕೊಟ್ಟಿಲ್ಲ ಅಂತ ಹೇಳಿದರೆ, ಅಥವಾ ಏನಾದರೂ ರಾಂಗ್ UPI ID ನಮ್ಗೆ ಏನಾದರೂ ಹಣ ಬಂದಿದ್ದರೆ, ಈ ಒಂದು ಸಂದರ್ಭಗಳಲ್ಲಿ ಬ್ಯಾಂಕಲ್ಲಿ ಹಣ ಹೋಲ್ಡ್ ಆಗಿರುತ್ತೆ. ಅಥವಾ ಬ್ಯಾಂಕಲ್ಲೂ ನಮ್ಮದು KYC ಆಗಿಲ್ಲ ಅಂತೇಳಿದ್ರೂ ನಮ್ಮದು ಹಣ ಹೋಲ್ಡ್ ಆಗಿರುತ್ತೆ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕಲ್ಲೂ ಕರೆಕ್ಟಾಗಿದೆ, ಈ KYC ಎಲ್ಲ ಆಗಿದೆ, ರೇಷನ್ ಕಾರ್ಡು ಕರೆಕ್ಟ್ ಇದೆ ಅಂತೇಳಿದರೆ ಕೊನೆಯದಾಗಿ ನೀವು ಮಾಡಬೇಕಾಗಿರೋದು ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಸೊ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಗೃಹಲಕ್ಷ್ಮಿದು ನಿಮ್ಮದು ಆ್ಯಕ್ಟಿವ್ ಇದೆಯಾ ಇನ್ಆ್ಯಕ್ಟಿವ್ ಇದೆಯಾ. ಸೊ ಆ್ಯಕ್ಟಿವ್ ಇದೆ ಅಂತ ಹೇಳಿದರೆ ನಿಮ್ಮದು DBTನಲ್ಲಿ ತೋರಿಸುತ್ತೆ ಎಷ್ಟು ತಿಂಗಳ ಹಣ ಬಂದಿದೆ ಅಂತೇಳ್ಬಿಟ್ಟು DBT ಅಪ್ಲಿಕೇಶನಲ್ಲಿ ನಿಮಗೆ ತೋರಿಸುತ್ತೆ. ಆ DBT ಅಪ್ಲಿಕೇಶನ್ನ ಒಂದು ಸ್ಟೇಟ್ಮೆಂಟನ್ನು ತೊಗೊಂಡು ನೀವು ತಹಶೀಲ್ದಾರ್ ಆಫೀಸಿಗೆ ಹೋಗಬೇಕಾಗುತ್ತೆ. ಅಲ್ಲಿ ಹೋಗಿ ನಿಮಗೆ ಎಷ್ಟು ತಿಂಗಳ ಹಣ ಬಂದಿದೆ, ನಿಮ್ಗೆ ಎಷ್ಟು ತಿಂಗಳಿಂದ ಹಣ ಬಂದಿಲ್ಲ, ನಿಮ್ಮ ರೇಷನ್ ಕಾರ್ಡ್ ಯಾವುದಿದೆ, ಅದರ ಸ್ಟೇಟಸ್ ಏನಿದೆ, ಸೊ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟರೆ ಸೊ ನಿಮ್ದು ಏನಾದರೂ ಪ್ರಾಬ್ಲಮ್ ಇತ್ತು ಅಂತೇಳಿದರೆ ಅವರು ಅಲ್ಲಿ ಒಂದು ಸಲ ಚೆಕ್ ಮಾಡಿಬಿಟ್ಟು ನಿಮಗೆ ಹೇಳ್ತಾರೆ ಯಾಕೆ ಬಂದಿಲ್ಲ, ಯಾವ ಕಾರಣಕ್ಕೆ ಬಂದಿಲ್ಲ, ಅಥವಾ ಬರೋದಾದರೆ ಯಾವತ್ತು ಬರುತ್ತೆ ಏನು ಅನ್ನೋ ಒಂದು ಮಾಹಿತಿಯನ್ನು ಅವರು ಹೇಳ್ತಾರೆ. ಇವರೇನು ಹೇಳ್ತಾರೆ, ವಿಡಿಯೋಗೋಸ್ಕರ ಟಾಪಿಕ್ ಸಿಕ್ಕಿಲ್ಲ ಅದಕ್ಕೆ ಈ ಥರ ಹೇಳ್ತಿದ್ದಾರೆ ಹಾಗೆ ಹೀಗೆ ಅಂತ ನೆಗ್ಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಹಣ ಬರೋದಿಲ್ಲ. ಇದರಿಂದ ನಮಗೇನಿಲ್ಲ, ಜನರಿಗೆ ಒಂದು ಸರಿಯಾದ ಮಾಹಿತಿಯನ್ನು ತಿಳಿಸೋದು ನಮ್ಮ ಒಂದು ಕರ್ತವ್ಯ. ಸೊ ನಾವು ತಿಳಿಸ್ತೀವಿ. ನನ್ನ ಪ್ರತಿ ವಿಡಿಯೋಗಳಲ್ಲೂ ನಾನು ಹೇಳ್ತಾ ಇರ್ತೀನಿ, KYC ಮ್ಯಾಂಡೇಟ್ರಿ ಮಾಡಿದ್ದಾರೆ, ಸೊ KYC ಮಾಡ್ಕೊಳ್ಳಿ ಅಂತ. ಅದರಲ್ಲೂ ಇವಾಗ ಗ್ಯಾಸ್ ಸಿಲಿಂಡ್ರದಂತೂ ಮೇಯ್ನಾಗಿ ಮಾಡ್ಕೊಳ್ಳಿ KYCನ. ಸಿಲಿಂಡರ್ಗಳು ಸಿಗೋದೇ ಕಷ್ಟ ಆಗಿದೆ. KYC ಅಕಸ್ಮಾತ್ ಸಿಲಿಂಡ್ರ್ ಬಂದಿದೆ, ನಿಮ್ಮ KYC ಆಗಿಲ್ಲ ಅಂದರೆ ನಿಮ್ಮ ಮನೆಗೆ ಡೆಲಿವರಿ ಕೊಡೋದಿಲ್ಲ. ಸೊ ಹಾಗಾಗಿ ಈ KYC ಕಂಪಲ್ಸರಿ ಆಗಿರಬೇಕು. ಪ್ಯಾನ್ ಆಧಾರ್ ಲಿಂಕ್ ಆಗಿರಬೇಕು, ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ಬ್ಯಾಂಕ್ ಅಕೌಂಟು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಸೊ ಇದೆಲ್ಲದು ಲಿಂಕ್ ಆಗಿದ್ದರೆ ಮಾತ್ರ ನಮಗೆ ಸರ್ಕಾರದ ಸೌಲಭ್ಯಗಳು ಸಿಗೋವಂಥದ್ದಿದೆ, ಅದರ್ವೈಸ್ ಸಿಗೋದಿಲ್ಲ. ಸೊ ನಿಮಗೆ ಗೃಹಲಕ್ಷ್ಮಿ ನಿಂತಿದೆ, ಬರ್ತಾ ಇಲ್ಲ, ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ ಅನ್ನೋದಕ್ಕೆ ನೀವು ಇದೆಲ್ಲದನ್ನು ಚೆಕ್ ಮಾಡಿಕೊಂಡು ತಹಶೀಲ್ದಾರ್ ಆಫೀಸಿಗೆ ಹೋದಾಗ ಅಥವಾ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿದಾಗ ನಿಮ್ಮ ಒಂದು ಸ್ಟೇಟಸನ್ನು ಅವ್ರು ನೋಡಿ ಎಷ್ಟು ತಿಂಗಳ ಹಣ ಬಂದಿಲ್ಲ, ಏನು ಯಾಕೆ ಬಂದಿಲ್ಲ, ಎಲ್ಲ ಸರಿ ಇದ್ದರೆ, ಹಣ ಬರದೇ ಇದ್ದರೆ ಅದಕ್ಕೊಂದು ಸೊಲ್ಯೂಷನನ್ನು ಕೊಡ್ತಾರೆ, ಯಾವತ್ತು ಬರುತ್ತೆ ಏನು ಅಂತ. ಸೊ ದಯವಿಟ್ಟು ಎಲ್ಲರೂ ಈ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಿ, ಎಲ್ಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಆಮೇಲೆ ತಹಶೀಲ್ದಾರ್ ಆಫೀಸಿಗೆ ಹೋಗಿ ಸೊ ನಿಮ್ಮ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತೇಳಿದ್ರೆ ಇದು ನಿಮಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ನಾನು ಹೇಳ್ತೀನಿ ಸ್ನೇಹಿತರೆ. ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ.